ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಜುಲೈ 4ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ITU ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 2020ಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್. ಸೆಕೆಂಡ್ ಕ್ವಶನ್, ಸ್ಟಾರ್ಟ್ಅಪ್ ಲಿಂಕ್ನ ಜಾಗತಿಕ ಆರಂಭಿಕ ಪರಿಸರ ವ್ಯವಸ್ಥೆ ಸೂಚ್ಯಂಕ 2021ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್. The Shopsy app has been launched by which company to help Indians to start their online business without any investment? ಯಾವುದೇ ಹೂಡಿಕೆ ಇಲ್ಲದೆ ಭಾರತೀಯರು ತಮ್ಮ ಆನ್ಲೈನ್ ವ್ಯವಹಾರಗಳನ್ನು ಪ್ರಾರಂಭಿಸಲು ಸಹಾಯ ಮಾಡಲು ಯಾವ ಕಂಪನಿಯು ಶಾಪ್ಸಿ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಫ್ಲಿಪ್ಕಾರ್ಟ್. ಫ್ಲಿಪ್ಕಾರ್ಟ್ ಶಾಪ್ಸಿ ಆಪ್ ಅನ್ನು ಪ್ರಾರಂಭಿಸಿದ್ದು ಯಾವುದೇ ಹೂಡಿಕೆ ಇಲ್ಲದೆ ಭಾರತೀಯರು ತಮ್ಮ ಆನ್ಲೈನ್ ವ್ಯವಹಾರಗಳನ್ನು ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ. ಫ್ಲಿಪ್ಕಾರ್ಟ್ 2023ರ ವೇಳೆಗೆ 25 ದಶಲಕ್ಷ ಆನ್ಲೈನ್ ಉದ್ಯಮಿಗಳನ್ನು ಶಾಪ್ಸಿ ಸಹಾಯದಿಂದ ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿದೆ. How much amount has been pledged by World Bank for COVID-19 vaccines funding in developing countries for period ending 2022? 2022ಕ್ಕೆ ಕೊನೆಗೊಳ್ಳುವ ಅವಧಿಗೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಕೋವಿಡ್-19 ಲಸಿಕೆಗಳ ಧನ ಸಹಾಯಕ್ಕಾಗಿ ವಿಶ್ವ ಬ್ಯಾಂಕ್ ಎಷ್ಟು ಹಣವನ್ನು ವಾಗ್ದಾನ ಮಾಡಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, $20 ಬಿಲಿಯನ್. ವಿಶ್ವ ಬ್ಯಾಂಕ್ ಕೋವಿಡ್-19 ಲಸಿಕೆಗಳ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ 8 ಬಿಲಿಯನ್ ಹೆಚ್ಚುವರಿ ಹಣವನ್ನು ಘೋಷಿಸಿದೆ. ಇದರೊಂದಿಗೆ ಕೋವಿಡ್-19 ಲಸಿಕೆಗೆ ಲಭ್ಯವಿರುವ ಒಟ್ಟು ಹಣಕಾಸು $20 ಬಿಲಿಯನ್ ತಲುಪುತ್ತದೆ. ಇದಕ್ಕಾಗಿ ವಿಶ್ವ ಬ್ಯಾಂಕ್ 12 ಬಿಲಿಯನ್ ಘೋಷಿಸಿತ್ತು. ಈ ಹಣವನ್ನು ಮುಂದಿನ 18 ತಿಂಗಳುಗಳಲ್ಲಿ 2022ರ ಅಂತ್ಯದವರೆಗೆ ಬಳಸಲಾಗುತ್ತದೆ. Who has been appointed as the new Vice Chief of Indian Air Force? ಭಾರತೀಯ ವಾಯುಪಡೆಯ ಹೊಸ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಿವೇಕ್ ರಾಮ್ ಚೌಧರಿ. ಏರ್ ಮಾರ್ಷಲ್ ವಿವೇಕ್ ರಾಮ್ ಚೌಧರಿ ಅವರು ಜುಲೈ 21, 2021ರಂದು ಭಾರತೀಯ ವಾಯುಪಡೆಯ ಹೊಸ ಉಪಾಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವರು ಜೂನ್ 30, 2021ರಂದು ಸೇವೆಯಿಂದ ನಿವೃತ್ತರಾದ ಏರ್ ಮಾರ್ಷಲ್ ಹರ್ಜಿತ್ ಸಿಂಗ್ ಅರೋರಾ ಅವರ ನಂತರ ಯಶಸ್ವಿಯಾಗುತ್ತಾರೆ. ಇದಕ್ಕೂ ಮೊದಲು ಏರ್ ಮಾರ್ಷಲ್ ಚೌಧರಿ IAFನ ವೆಸ್ಟರ್ನ್ ಏರ್ ಕಮಾಂಡ್ನ ಕಮಾಂಡರ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. Which Asian country was declared malaria free by the World Health Organization recently? ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಯಾವ ಏಷ್ಯಾದ ದೇಶವನ್ನು ಮಲೇರಿಯಾ ಮುಕ್ತ ಎಂದು ಘೋಷಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ. ಚೀನಾವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ ಮಲೇರಿಯಾ ಮುಕ್ತ ಎಂದು ಪ್ರಮಾಣೀಕರಿಸಿದೆ. 2016ರಲ್ಲಿ ಶ್ರೀಲಂಕಾದ ನಂತರ ಟ್ಯಾಗ್ ಪಡೆದ ಏಷ್ಯಾ ಪೆಸಿಫಿಕ್ ಪ್ರದೇಶದ 2ನೇ ದೇಶ ಇದು. ಚೀನಾ ಸತತ 4 ವರ್ಷಗಳಿಂದ ಸ್ಥಳೀಯ ಮಲೇರಿಯಾ ಪ್ರಕರಣಗಳನ್ನು ಕಾಯ್ದುಕೊಂಡಿದೆ. 1940ರ ದಶಕದಲ್ಲಿ ಇದು ಅಂದಾಜು 30 ಮಿಲಿಯನ್ ಪ್ರಕರಣಗಳನ್ನು ಮತ್ತು ವರ್ಷಕ್ಕೆ 3 ಲಕ್ಷ ಸಾವುಗಳನ್ನು ಹೊಂದಿದೆ. Which is the biggest air carrier in Saudi Arabia?
ಸೌದಿ ಅರೇಬಿಯಾದ ಅತಿದೊಡ್ಡ ವಿಮಾನ ವಾಹಕ ನೌಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಸೌದಿ ಅರೇಬಿಯನ್ ಏರ್ಲೈನ್ಸ್. ರಾಜ್ಯದ ಒಡೆತನದ ಸೌದಿ ಅರೇಬಿಯನ್ ಏರ್ಲೈನ್ಸ್ ಸೌದಿ ಅರೇಬಿಯಾ ಸಾಮ್ರಾಜ್ಯದ ಅತಿದೊಡ್ಡ ವಾಹಕವಾಗಿದೆ. ಇತ್ತೀಚೆಗೆ ಸೌದಿ ಅರೇಬಿಯಾ 2ನೇ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಯನ್ನು ಪ್ರಾರಂಭಿಸುವ ಯೋಜನೆಯನ್ನು ಪ್ರಕಟಿಸಿತು. ಇದು ವಾಯು ಸಾರಿಗೆ ದಟ್ಟಣೆಯ ವಿಷಯದಲ್ಲಿ ರಾಜ್ಯವನ್ನು ಜಾಗತಿಕವಾಗಿ 5ನೇ ಸ್ಥಾನಕ್ಕೆ ತಳ್ಳುತ್ತದೆ. Which is the first mRNA vaccine to get emergency use license in India? ಭಾರತದಲ್ಲಿ ತುರ್ತು ಬಳಕೆ ಪರವಾನಗಿ ಪಡೆದ ಮೊದಲ mRNA ಲಸಿಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಮಾಡರ್ನ್ mRNA 1273. ಭಾರತ ತನ್ನ 4ನೇ ಕೋವಿಡ್-19 ಲಸಿಕೆ ಮತ್ತು ಅದರ ಮೊದಲ mRNA ಲಸಿಕೆ ಮಾಡರ್ನ್ mRNA 1273 ಅನ್ನು ಅನುಮೋದಿಸಿತು. ಇದನ್ನು ಯುಎಸ್ನಲ್ಲಿ ಸ್ಪೈಕ್ವಾಕ್ಸ್ ಬ್ರ್ಯಾಂಡ್ ಹೆಸರಿನಲ್ಲಿ ಮಾರಾಟ ಮಾಡಲಾಗುತ್ತದೆ. ಈಗ ಲಸಿಕೆಗಳನ್ನು ಕ್ಲಿನಿಕಲ್ ಅಧ್ಯಯನಗಳಿಗೆ ಕಡಿವಾಣ ಹಾಕದೆ ಭಾರತಕ್ಕೆ ಆಮದು ಮಾಡಿಕೊಳ್ಳಬಹುದು. 94.1% ಪರಿಣಾಮಕಾರಿತ್ವವನ್ನು ಹೊಂದಿರುವ ಮಾಡರ್ನ ಲಸಿಕೆ ಭಾರತೀಯ ಫಾರ್ಮಾ ಕಂಪನಿ ಸಿಪ್ಲಾ ಮೂಲಕ ಭಾರತದಲ್ಲಿ ಲಭ್ಯವಾಗಲಿದೆ. Which organization conduct the TOEFL and GRE test? TOEFL ಮತ್ತು GRE ಪರೀಕ್ಷೆಗಳನ್ನು ಯಾವ ಸಂಸ್ಥೆ ನಡೆಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ETS. ವಿಶ್ವದ ಅತಿದೊಡ್ಡ ಖಾಸಗಿ ಶೈಕ್ಷಣಿಕ ಮೌಲ್ಯಮಾಪನ ಸಂಸ್ಥೆಯಾದ ಯುಎಸ್ ಮೂಲದ TOEFL ಮತ್ತು GRE ಸೇರಿದಂತೆ ಹಲವಾರು ಪರೀಕ್ಷೆಗಳನ್ನು ನಡೆಸುತ್ತದೆ. TOEFL ಮತ್ತು GRE ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಆಧಾರ್ ಕಾರ್ಡ್ ಅನ್ನು ಗುರುತಿನಂತೆ ಸ್ವೀಕರಿಸಲಾಗುವುದು ಎಂದು ಇತ್ತೀಚೆಗೆ ಘೋಷಿಸಲಾಯಿತು. ಸ್ನೇಹ ನೌಕಾಪಡೆಗಳೊಂದಿಗೆ ಜಂಟಿ ವ್ಯಾಯಾಮದಲ್ಲಿ ಭಾಗವಹಿಸಲು ಯಾವ ಭಾರತೀಯ ನೌಕಾ ಹಡಗು ನಿಯೋಜಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ INS ತಾಬರ್. ಸ್ನೇಹಪರ ರಾಷ್ಟ್ರಗಳೊಂದಿಗೆ ಮಿಲಿಟರಿ ಸಹಕಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಭಾರತೀಯ ನೌಕಾ ಹಡಗು ತಬರ್ ಜೂನ್ 13 ರಂದು ತನ್ನ ಸುದೀರ್ಘ ನಿಯೋಜನೆಯನ್ನು ಪ್ರಾರಂಭಿಸಿತು ಮತ್ತು ಸೆಪ್ಟೆಂಬರ್ ಅಂತ್ಯದವರೆಗೆ ಆಫ್ರಿಕಾ ಮತ್ತು ಯುರೋಪಿನ ಹಲವಾರು ಬಂದರುಗಳಿಗೆ ಭೇಟಿ ನೀಡಲಿದೆ. Which bank has launched its flagship business mentoring program MSME ಪ್ರೇರಣಾ? ಯಾವ ಬ್ಯಾಂಕ್ ತನ್ನ ಪ್ರಮುಖ ಉದ್ಯಮ ಮಾರ್ಗದರ್ಶನ ಕಾರ್ಯಕ್ರಮ MSME ಪ್ರೇರಣಾವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯನ್ ಬ್ಯಾಂಕ್. ಇಂಡಿಯನ್ ಬ್ಯಾಂಕ್ ತನ್ನ ಪ್ರಮುಖ ಉದ್ಯಮ ಮಾರ್ಗದರ್ಶನ ಕಾರ್ಯಕ್ರಮ MSME ಪ್ರೇರಣಾವನ್ನು ಮಹಾರಾಷ್ಟ್ರದಲ್ಲಿ ಪ್ರಾರಂಭಿಸಿದೆ. ಇದನ್ನು MSME ಮತ್ತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಯ ಕೇಂದ್ರ ಸಚಿವ ಶ್ರೀ ನಿತಿನ್ ಗಡ್ಕರಿ ಅವರು ಪ್ರಾರಂಭಿಸಿದರು. Who has authored the book titled Kashmiri Century Portrait of a Society in Flux? ಕಾಶ್ಮೀರಿ ಸೆಂಚುರಿ ಪೋರ್ಟ್ರೇಟ್ ಆಫ್ ಎ ಸೊಸೈಟಿ ಇನ್ ಫ್ಲಕ್ಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಖೇಮಲತಾ ವಕ್ಲು. ಖೇಮಲತಾ ವಕ್ಲು ಬರೆದ ಕಾಶ್ಮೀರಿ ಸೆಂಚುರಿ ಪೋರ್ಟ್ರೇಟ್ ಆಫ್ ಎ ಸೊಸೈಟಿ ಇನ್ ಫ್ಲಕ್ಸ್ ಎಂಬ ಪುಸ್ತಕ ಇತ್ತೀಚೆಗೆ ಬಿಡುಗಡೆಯಾಗಿದೆ. A book titled Policy Makers Journal from New Delhi to Washington DC has been penned down by which economist? Policy Makers Journal from New Delhi to Washington DC ಎಂಬ ಪುಸ್ತಕವನ್ನು ಯಾವ ಅರ್ಥಶಾಸ್ತ್ರಜ್ಞ ಬರೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಕೌಶಿಕ್ ಬಸು. ಕೌಶಿಕ್ ಬಸು ಬರೆದ ಪಾಲಿಸಿ ಮೇಕರ್ಸ್ ಜರ್ನಲ್ ಫ್ರಮ್ ನ್ಯೂ ಡೆಲ್ಲಿ ಟು ವಾಷಿಂಗ್ಟನ್ ಡಿಸಿ ಎಂಬ ಪುಸ್ತಕ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. Which one of the following is the oldest newspaper in India? ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಬೆ ಸಮಾಚಾರ್. ಜುಲೈ 1ರಂದು ಭಾರತದ ಹಳೆಯ ಚಾಲನೆಯಲ್ಲಿರುವ ಪತ್ರಿಕೆ ಮುಂಬೈ ಸಮಾಚಾರ್ ತನ್ನ 200ನೇ ವರ್ಷವನ್ನು ಪ್ರವೇಶಿಸಲಿದೆ. ಗುಜರಾತಿ ಪತ್ರಿಕೆ ಅದರ ಕಚೇರಿಯು ಮುಂಬೈನ ಕೋಟೆ ಪ್ರದೇಶದ ಹಾರ್ದಿರ್ಮನ್ ಸರ್ಕಲ್ನಲ್ಲಿರುವ ಸಾಂಪ್ರದಾಯಿಕ ಕೆಂಪು ಕಟ್ಟಡದಲ್ಲಿದೆ. ಇದನ್ನು ಮೊದಲು 1822ರಲ್ಲಿ ಪ್ರಾರಂಭಿಸಲಾಯಿತು. ಇದನ್ನು ಪಾರ್ಸಿ ವಿದ್ವಾಂಸ ಫರ್ದುಂಜಿ ಮುರಜ್ಬನ್ ಸ್ಥಾಪಿಸಿದರು. ಇವರು ಈ ಯಶಸ್ವಿ ಮುದ್ರಣ ಚಾಲನೆಯಲ್ಲಿ ಇಳಿಯುವ ಮೊದಲು
ಹಲವಾರು ಇತರ ಪ್ರಕಾಶನ ಆಯ್ಕೆಗಳನ್ನು ಪ್ರಯೋಗಿಸಿದರು. ಹಾಗೆ ಈ ಹಿಂದೆ ಬಾಂಬೆ ಸಮಾಚಾರ್ ಎಂದು ಕರೆಯಲಾಗುತ್ತಿತ್ತು. ಗುಜರಾತಿ ಭಾಷೆಯಲ್ಲಿ ಈ ಕಾಗದವು ಯಾವಾಗಲೂ ಮುಂಬೈನ ಸಮಾಚಾರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸಾಪ್ತಾಹಿಕ ಆವೃತ್ತಿಯಾಗಿ ಪ್ರಾರಂಭವಾಯಿತು. ಮುಖ್ಯವಾಗಿ ಸಮುದ್ರದಾದ್ಯಂತದ ಸರಕುಗಳ ಚಲನೆಯನ್ನು ಮತ್ತು ಆಸ್ತಿ ಮಾರಾಟದಂತಹ ಇತರ ವ್ಯವಹಾರ ಸುದ್ದಿಗಳನ್ನು ಒಳಗೊಂಡಿದೆ. ಮತ್ತು ದಿವಾಳಿತನವು ಅದನ್ನು 1933ರಲ್ಲಿ ಕಾಮ ಕುಟುಂಬಕ್ಕೆ ಹಸ್ತಾಂತರಿಸುವವರೆಗೆ ಹಲವಾರು ಕೈಗಳನ್ನು ಹಾದುಹೋಯಿತು. Who has been awarded ಕುವೆಂಪು ರಾಷ್ಟ್ರೀಯ ಪುರಸ್ಕಾರ್ ಫಾರ್ ದಿ ಇಯರ್ 2020? 2020ನೇ ವರ್ಷಕ್ಕೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ್ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಜೇಂದ್ರ ಕಿಶೋರ್ ಪಾಂಡಾ. ಕುವೆಂಪು ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ರಾಷ್ಟ್ರೀಯ ಪ್ರಶಸ್ತಿಯಾದ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ್ 2020 ಖ್ಯಾತ ಓಡಿಯ ಕವಿ ಡಾಕ್ಟರ್ ರಾಜೇಂದ್ರ ಕಿಶೋರ್ ಪಾಂಡಾ ಅವರಿಗೆ ನೀಡಿ ಗೌರವಿಸಲಾಗಿದೆ. 1992ರಲ್ಲಿ ಸ್ಥಾಪನೆಯಾದ ರಾಷ್ಟ್ರಕವಿ ಕುವೆಂಪು ಟ್ರಸ್ಟ್ ಭಾರತದ ಸಂವಿಧಾನದಿಂದ ಗುರುತಿಸಲ್ಪಟ್ಟ ಯಾವುದೇ ಭಾಷೆಯಲ್ಲಿ ಕೊಡುಗೆ ನೀಡಿದ ಸಾಹಿತಿಗಳನ್ನು ಗುರುತಿಸಲು ಕುವೆಂಪು ಹೆಸರಿನಲ್ಲಿ 2013ರಲ್ಲಿ ಈ ರಾಷ್ಟ್ರೀಯ ವಾರ್ಷಿಕ ಸಾಹಿತ್ಯ ಪ್ರಶಸ್ತಿಯನ್ನು ಸ್ಥಾಪಿಸಿತು. ಇಂದಿನ ಪ್ರಶ್ನೆ, ಫಸ್ಟ್ ಕ್ವೆಶ್ಚನ್, ಇಂಡಿಯನ್ ಬ್ಯಾಂಕಿನ ಪ್ರಧಾನ ಕಚೇರಿ ಎಲ್ಲಿದೆ? ಸೆಕೆಂಡ್ ಕ್ವೆಶ್ಚನ್, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂನ ಪ್ರಧಾನ ಕಚೇರಿ ಎಲ್ಲಿದೆ?